ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ 11 ಗಂಟೆ ಆಗಿದೆ. ಬೆಳಗ್ಗಿನ ತಿಂಡಿ ಇವತ್ತು ಮೆಂತ್ಯ ಪಲಾವ್ ಮಾಡಿದ್ದೆ. ನಾನು ಸಿಂಪಲ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ. ನಮ್ಮ ಯಜಮಾನ್ರು ಮಸಾಲೆ ಎಲ್ಲ ಇಳಿಸಲ್ಲ, ಹಂಗಾಗಿ ಸಿಂಪಲ್ ಒಂದು 5-6 ಇಂಗ್ರೀಡಿಯೆಂಟ್ಸ್ ಹಾಕಿ ರೆಸಿಪಿ ಮಾಡಿದ್ದೆ. ಇವತ್ತು ತೋರಿಸ್ತೀನಿ ಬನ್ನಿ. ಈ ರೀತಿ ಆಗಿತ್ತು ಗಾಯ್ಸ್. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಟೌನಿಗೆ ಹೋಗಬೇಕಾಗಿತ್ತು. ಒಂದು ಸ್ಯಾರಿ ಶಾಪಿಂಗ್ ಇತ್ತು, ಹಂಗಾಗಿ ಟೌನ್ಗೆ ಹೋಗಬೇಕಾಗಿದೆ. ಹಂಗಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮಮ್ಮ ಬಂದು ಜಾಯಿನ್ ಆಗ್ತಾರೆ. ನಮ್ಮ ಅಮ್ಮಂಗೋಸ್ಕರನೇ ಶಾಪಿಂಗ್ ಹೋಗ್ತಾ ಇರೋದು. ಅವರು ನಮ್ಮ ಮಾಮನ ಹೆಂಡತಿಗೆ ಏನೋ ಸ್ಯಾರಿ ತಗೋಬೇಕು ಅಂತ ಅಂತಿದ್ರು, ಹಂಗಾಗಿ ನೆನ್ನೆ ಫೋನ್ ಮಾಡಿದರು. ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ. ನಾನು ಅವ್ರ ಮನೆಗೇನು ಹೋಗಲ್ಲ ಈಗ ಸದ್ಯಕ್ಕೆ, ನನಗೆ ಕೆಲಸ ಇರೋದ್ರಿಂದ ಇಲ್ಲಿ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀನಿ. ಅಮ್ಮನೂ ಟೌನಿಗೆ ಬರ್ತಾರೆ ಫ್ರೆಂಡ್. ಹಾಯ್ ಗಾಯ್ಸ್, ಈಗ ಬಸ್ ಸ್ಟಾಪಿಗೆ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಹತ್ರನೇ ಈ ಬಸ್ ಸ್ಟಾಪ್ ಇರೋದು. ಬಸ್ ಸ್ಟಾಪಿಗೆ ಹೋಗ್ಬೇಕು. ಈಗ ಎಷ್ಟೊತ್ತು ಕಾಯಬೇಕು ಗೊತ್ತಿಲ್ಲ. ಈ ಸಿದ್ದರಾಮಯ್ಯ ಶಕ್ತಿ ಯೋಜನೆಯಿಂದ ಆಗಿ ಬಸ್ಗಳೇ ಬೇಗ ಬರಲ್ಲ ಫ್ರೆಂಡ್ಸ್, ಹಂಗಾಗಿ ವೆಯ್ಟ್ ಮಾಡಬೇಕು. ಬಸ್ಸಿಗೆ ಹೋಗೋಕ್ಕೆ ಬೇಜಾರು. ಬಸ್ ಸ್ಟಾಪಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿಸಿಲು, ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ ಬರೋದೇ ಲೇಟು ಫ್ರೆಂಡ್ಸ್. ಇಲ್ಲಿ ಹಾಫ್ ಆನ್ ಅವರ್ ಇಲ್ಲ ಕಾಯಬೇಕು. ಇಲ್ಲಿ ಬಸ್ಸಿಗೆ ಹಾಫ್ ಆನ್ ಅವರ್ ಆದರೂ ಆಯಿತು, ಮತ್ತು 3/4 ಗಂಟೆನಾದರೂ ಆಗುತ್ತೆ. ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಸಿಗೆ, ಇನ್ನೂ ಬಂದಿಲ್ಲ ಬಸ್ಸು. ಫೈನಲಿ ಬಸ್ ಬಂತು ಫ್ರೆಂಡ್ಸ್. ನಮ್ಮಮ್ಮ ಪಾಪ ಫಸ್ಟೇ ಬಂದು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ಕೂತಿದ್ದಾರೆ. ನಮಗೆ ಬಸ್ಸು ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ನಿಲ್ಲಿಸ್ಬಿಡ್ತಾರೆ ಗೈಸ್. ರಂಗಪ್ಪ ಸರ್ಕಲ್ಗೆ ಹೋಗಲ್ಲ, ಅಲ್ಲೋಗಲ್ಲ, ಇಲ್ಲೋಗಲ್ಲ ಅಂತಾರೆ. ಎಲ್ಲ ಈ ಬಸ್ಸು ಫ್ರೀ ಯೋಜನೆ ಮಾಡಿದಾಗಿಂದ ದುಡ್ಡು ಕೊಟ್ಟು ಹೋಗುವಾಗ ಎಲ್ಲ ಕಡೆನೂ ಸ್ಟಾಪ್ ಕೊಡೋರು. ಈಗ ಫ್ರೀ ಮಾಡಿದಾಗಿಂದ ಸ್ಟಾಪ್ ಇಲ್ಲ, ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ಇವ್ರು ನಮ್ಮಮ್ಮ. ಇಲ್ಲೇ ಇರೋದು ಗಾಯ್ಸ್ ಅಂಗಡಿ. ಹೋಗ್ತಾ ಇದ್ದೀವಿ. ನಮ್ಮಮ್ಮ ಬರ್ತಾ ಇದೆ ನೋಡಿ. ಇಲ್ಲೇ ಬರೋದು. ಇದೇ ಬಟ್ಟೆ ಅಂಗಡಿ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಯಾವಾಗಲೂ ಪರ್ಚೇಸ್ ಮಾಡೋದು. ಇಲ್ಲಿ ಅಮ್ಮ ಬಂದಿಲ್ಲ. ಅಮ್ಮ ಅದೇನೋ ವಿಡಿಯೋ ಮಾಡ ವಿಡಿಯೋ ಮಾಡ್ತಾ ಇದೆಯಾ? ಕುತ್ಕೊಂಡು ಮಾಡೋದು ಇದಕ್ಕೆ ವ್ಲಾಗ್ ಮಾಡಿ. ಪರವಾಗಿಲ್ಲ, ಒಳ್ಳೆ ಬರ್ತಿದ್ದಾ ಶಾಲೆಗೆ ಯಾಕೆ ಹೋಗಿಲ್ಲ? ಸ್ಕೂಲ್ ರಜೆ ಅಲ್ಲ ಭಾನುವಾರ. ಕರೆಕ್ಟಾಗಿ ಹೇಳ್ತಿಲ್ವ ಅಂತ ಕೇಳಿದೆ. ಅದು ನೆನಪಿದೆಯಲ್ಲ ಭಾನುವಾರ ಅನ್ನೋದು. ಅಲ್ಲ ಬೇಗ ರಜಾ ಇರುತ್ತಲ್ಲ, ಒಂದಿನ ನೆನಪಿರುತ್ತಲ್ಲ. ನಾಳೆನೂ ರಜಾ. ಚೆನ್ನಾಗಿರುತ್ತೆ, ಅದಕ್ಕೆ ಕೇಳಿದೆ. ನೋಡೋಣ ನೀನು ಹೇಳ್ತಾನೆ. ನಾಳೆನೂ ರಜಾನೆ. ಏನಕ್ಕೆ ನಾಳೆ ರಜಾ ಬೇಡಪ್ಪ, ಹೋಗ್ಬೇಕು ನೀನು. ರಜಾ
ಕೆಲಸ ಮಾಡಿ ಹೋಗ್ತಾನೆ, ಎಲ್ಲಿ ಕೆಲಸ ಮಾಡಿ. ಹಾಗೆ ನನ್ನ ತಮ್ಮನಿಗೆ ಶರ್ಟ್ ಬೇಕು ಅಂತ ಹೇಳಿ ಫೋನ್ ಮಾಡಿದ್ದ. ಹಂಗಾಗಿ ಅವನಿಗೋಸ್ಕರ ಒಂದೆರಡು ಶರ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ. ಈ ಕಲರ್ ಬೇಡ, ಅದೇ ತಗೊಳಮ್ಮ. ಕಲರ್ ಇಲ್ಲ ಹಾಕತನ್ಕೊಂಡು ಕೊಡು, ಚೆನ್ನಾಗಿರುತ್ತೆ ಕಣ. ಇದರಲ್ಲಿ ಇನ್ನೊಂದು ಕಲರ್ ಕೊಡಿ. ಅಫಿಷಿಯಲ್ ಇದೊಂದು ಅದಂತ ಚಿಕ್ಕದ ಅದು ಎಮ್ ಸೈಜ್ ಅಂತ ಕಣಮ್ಮ. ನಾವು ತಗೊಂಡಾಗಿದ್ದಲ್ಲ ಅಂದರೆ ಒಂದು ವೈಟ್ ಕೂಡ ಇದ್ದಾವೆ, 3-4 ಥರ ಇದ್ದಾವೆ. ನೋಡೋದು ಬೇಡ, ಬೇರೆ ತೋರಿಸಿ, ಜಾತ್ರೆ ಆಯ್ತಿದೆ. ನನ್ನ ಮಗ ವಿಡಿಯೋ ಮಾಡಿರೋದ್ರಿಂದ ಆಫ್ ಹಿಡ್ದಿಲ್ಲ, ಅವನು ಸ್ಟ್ರೈಟಾಗಿ ಫೋನ್ ಹಿಡಿದ್ಬಿಟ್ಟಿದ್ದಾನೆ. ಹಂಗಾಗಿ ವಿಡಿಯೋ ಸ್ವಲ್ಪ ಚಿಕ್ಕದಾಗಿ ಬರ್ತಾಯಿದೆ. ಇನ್ಮೇಲೆ ನೆನಪು ಮಾಡ್ಕೊಂಡು ನೀಟಾಗಿ ಆಫಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಇದು ಇದೇ ಇರಲಿ ಬಿಡು, ಇದು ಎಲ್ಲೇ ಅಲ್ವಾ? ಈ ಕಲರ್ ಇರಲಿ, ಒಂದು ಪ್ಲೈನ್ ಹಾಕ್ಲಿ. ಅವ್ನಿಗೇನಾದ್ರು ಬೇಡ ಅಂದರೆ ವಾಪಸ್ ತಂದು ಕೊಡ್ತೀನಿ, ಆಯಿತಾ? ಪ್ಯಾಂಟ್ ಏನು ಬೇಡ, ಪ್ಯಾಂಟ್ ಬೇಕೇನಮ್ಮ? ಅವ್ನು ಶರ್ಟ್ ಅಷ್ಟೇ ಹೇಳೋದು. ಬೇಡ, ಅದು ಯಾಕೋ ಚೆನ್ನಾಗಿ ಕಾಣಲಿಲ್ಲ. ಸಣ್ಣ ಅಪ್ ಮಾಡು, ಕಣ್ಣು ಕೆಳಗೆ ಇಳಿಸು, ಇಟ್ಕೋ ಕೈಲಿ. ಹಾಗೆ ನನ್ನ ಮಗ ಅವ್ರ ಅಜ್ಜಿ ಹತ್ರ 2 ಟೀ ಶರ್ಟ್ ತೆಗೆಸ್ಕೊಂಡ. ಗೈಸ್, ಇವಾಗಿನ್ನು ಟೌನಿಂದ ಬಂದ್ವಿ. ನಾವು ಟೌನ್ ಹೋಗೋ ಮುಂಚೆನೇ ಫ್ಲಿಪ್ಕಾರ್ಟಿಂದ ಆರ್ಡ್ರು ಬಂದಿತ್ತು. ಅದನ್ನು ಟೌನಿಗೆ ಹೋಗಿ ಬಂದಮೇಲೆ ಓಪನ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೆ. ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸಾರಿ, ಇದರಲ್ಲೂ ವಿಡಿಯೋ ಹಂಗೆ ಆಗಿದೆ, ನಾನು ಅಬ್ಸರ್ವ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಮಾಡ್ತೀನಿ. ಆ್ಯಕ್ಚುಲಿ ಗಾಯ್ಸ್, ಏರ್ ಫಾಲ್ ತುಂಬಾ ಜಾಸ್ತಿ ಆಗಿತ್ತು. ಹಂಗಾಗಿ ಇದು ಟ್ರೆಂಡಿಂಗಲ್ಲಿತ್ತು ರೋಸ್ಮರಿ ವ್ಯಾಟರು. ಇದನ್ನು ಹಚ್ಚಿದ್ರೆ ಏನಾದ್ರು ಏರ್ ಫಾಲ್ ಕಮ್ಮಿ ಆಗ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ನೋಡೋಣ ಅಂತ ತರಿಸಿದ್ದೀನಿ. ನಾನು ಯೂಸ್ ಮಾಡಿದ್ಮೇಲೆ ರಿವ್ಯೂ ಕೊಡ್ತೀನಿ. ಹಾಗೆ ಈ ಬಾಕ್ಸು ನಾವು ಬೆಳಗ್ಗೆನೇ ಓಪನ್ ಮಾಡಿದ್ವಿ ಕ್ಯೂರಿಯಾಸಿಟಿಯಿಂದ. ಈಗ ಹಂಗಾಗಿ ಹಾಗೆ ತೋರ್ಸೋಣ ನಿಮಗೆ ಅಂತೇಳಿ ಇಟ್ಕೊಂಡಿದ್ದೀನಿ. ಸ್ಪೈಸಸ್ ಹೋಲ್ಡರು 2 ಸ್ಟೆಪ್ ಇದೆ ಗೈಸ್. ಇದು 2 ಸ್ಟೆಪ್ ಇದೆ. ಇದು 4, 8, 1 ಸ್ಟೆಪ್ಪಲ್ಲಿ 8, 1 ಸ್ಟೆಪ್ಪಲ್ಲಿ 8, ಟೋಟಲಿ 16 ಸ್ಪೈಸಸ್ ಡಬ್ಬಿಗಳಿದ್ದಾವೆ. ಗೈಸ್, ಇದು ಪ್ರೈಸ್ ಬಂದು 287 ಬೀಳುತ್ತೆ. ಒಂದಕ್ಕೆ 287 ಬೀಳುತ್ತೆ. ಹಾಗೆ ಇದಕ್ಕೆ 269 ಏನೋ ಪೇ ಮಾಡಿದೆ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು, ಇದು ಶಾಪ್ಸಿನಲ್ಲಿ ತರಿಸ್ಕೊಂಡಿದ್ದು ಗೈಸ್. ಬೆಳಗ್ಗೆಯಿಂದ ಎಡಿಟಿಂಗು ಶಾಪಿಂಗು ಅಂದ್ಕೊಂಡು ಬಟ್ಟೆನೇ ಒಗೆಯೋಕ್ಕಾಗಿರಲಿಲ್ಲ. ನಮ್ಮನೆ ವಾಷಿಂಗ್ ಮಿಷಿನ್ಗೆಲ್ಲ ಏನೂ ಇಲ್ಲ, ನಾನೇ ವಾಷಿಂಗ್ ಮಿಷಿನು. ನನಗೆ
ಸ್ನಾನ ಮಾಡಿ ಬಿಚ್ಚಾಕಿರೋ ಮೈಲಿಗೆ ಬಟ್ಟೆ ಎಲ್ಲನೂ ಇಟ್ಕೋಬೇಕು ಅಂದರೆ ಇಷ್ಟ ಆಗಲ್ಲ ಗೈಸ್. ಎಷ್ಟೊತ್ತಾದರೂ ಆಗಲಿ ಒಗ್ದಾಕ್ಬಿಡ್ತೀನಿ. ನೆನ್ನೆ ಎಲ್ಲ ಸ್ನಾನ ಮಾಡಿ ಬಿಚ್ಚಿದ್ದೋಗಿದ್ದು, ಹಾಗಾಗಿ ಒಗೆ ಕೂತಿದ್ದೀನಿ. ನನ್ನ ವಿಡಿಯೋ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. Thanks for watching. Love you guys.